ನಮಸ್ತೆ ಎಲ್ಲರಿಗೂ. ಇವತ್ತು ನಾವು ಮನೆಯಲ್ಲೇ ಐಬ್ರೋ ಮತ್ತು ಐಲ್ಯಾಶ್ ಗ್ರೋತ್ ಸೀರಮ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಪ್ರತಿಯೊಬ್ಬರು ಮಾಡ್ಕೊಳ್ಬೋದು. ಜಸ್ಟ್ 3 ಇಂಗ್ರೀಡಿಯೆಂಟ್ ನಾವು ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿ ಮಾಡೋದು ಹೇಳ್ತೀನಿ. ಇದು ಗಾಣದ್ದು ಕ್ಯಾಸ್ಟರ್ಡ್ ಆಯಿಲು, ಹರಳೆಣ್ಣೆ. ಇದು ಐಲ್ಯಾಶಸ್ನ ಪ್ರಮೋಟ್ ಮಾಡುತ್ತೆ, ಗ್ರೋತ್ಗೆ ಮತ್ತು ಸ್ಟ್ರೆಂತ್ ಕೊಡುತ್ತೆ, ನರಿಷಿಂಗ್ ಮಾಡುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಕ್ಯಾಸ್ಟರ್ಡ್ ಆಯಿಲ್ ತಗೊಂಡಿದ್ದೀನಿ, ಪ್ಲಸ್ ಎಲೋವೆರಾ ಜೆಲ್ಲು. ಇದು ಗ್ರೋತ್ನ ಜಾಸ್ತಿ ಮಾಡಿ ತಿಕ್ನೆಸ್ನ ಕೊಡುತ್ತೆ. ಸೊ ಹಾಗಾಗಿ ಎಲೋವೆರಾ ಜೆಲ್ನ ತಗೊಂಡಿದ್ದೀನಿ. ಪ್ಲಸ್ ನಾನು ವಿಟಮಿನ್ ಇ ಕ್ಯಾಪ್ಸೂಲ್ನ ತಗೊಂಡಿದ್ದೀನಿ. ಸೊ ಇದು ವಿಟಮಿನ್ ಇ ಕ್ಯಾಪ್ಸೂಲ್ ಯಾಕೆ ಅಂತಂದರೆ ಇದು ಸ್ಟಿಮ್ಯುಲೇಟ್ ಮಾಡುತ್ತೆ ಹೇರ್ ಗ್ರೋತ್ನ. ಸೊ ಮತ್ತು ಅದು ಐಲ್ಯಾಶಸ್ಸು ಬೀಳ್ದಂಗೆ ನೋಡ್ಕೊಳ್ಳುತ್ತೆ. ಇವನ್ ಐಬ್ರೋಸು ಕೂಡ ಬಿದೋಗ್ದಂಗೆ ನೋಡ್ಕೊಳ್ಳುತ್ತೆ. ಸೊ ಅದಕ್ಕೆ ಈ 3 ಕಾಂಬಿನೇಷನಲ್ಲಿ ತಗೊಂಡು ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡಿದಾಗ ನಿಮಗೆ ಇದು ಸೀರಮ್ ರೂಪಕ್ಕೆ ಬರುತ್ತೆ. ಸೊ ಇದನ್ನು ನೀವು ಒಂದು ಬಾಟಲಲ್ಲಿ ಸ್ಟೋರ್ ಮಾಡಿಕೊಂಡು ರೆಗ್ಯುಲರ್ ಅಪ್ಲೈ ಮಾಡ್ತಾ ಬರೋದ್ರಿಂದ ನಿಮಗೆ ಐಲ್ಯಾಶಸ್ಸು ಮತ್ತು ಐಬ್ರೋ ಎರಡೂ ಗ್ರೋತ್ ಆಗುತ್ತೆ. ಇದನ್ನು ನೈಟ್ ನೀವು ಮಲಗಬೇಕಾದ್ರೆ ಹಚ್ಕೊಂಡ್ರೆ ಆಯಿತು. ಸೊ ಒಂದು 10 ಡೇಸ್ 15 ಡೇಸ್ ಹಚ್ಕೊಂಡ್ರೆ ನಿಮಗೆ ಅದು ಥಿಕ್ನೆಸ್ ಜಾಸ್ತಿ ಆಗುತ್ತೆ ಮತ್ತು ಹೇರ್ ಗ್ರೋತ್ ಅಂದರೆ ಸ್ವಲ್ಪ ಲಾಂಗ್ ಟರ್ಮ್ ಹಚ್ಚಿದಾಗ ನಿಮಗೆ ಹೇರ್ ಗ್ರೋತ್ ಬರುತ್ತೆ. ಇದನ್ನು ಸ್ಟೆರಿಲೈಸ್ಡ್ ಆಗಿರೋ ಒಂದು ಕಂಟೈನರ್ಗೆ ಹಾಕ್ಕೊಂಡು ಇಟ್ಕೊಂಡು ನೀವು ಮನೆಯಲ್ಲೇ ಆರಾಮಾಗಿ ರೆಗ್ಯುಲರ್ ಯೂಸ್ ಮಾಡ್ಕೊಂಡು ಬರೋದ್ರಿಂದ ನಿಮಗೆ ಐಲ್ಯಾಶಸ್ ಮತ್ತು ಐಬ್ರೋ ಗ್ರೋತ್ ಆಗುತ್ತೆ. ಇವಾಗ ನಾನು ಸೆಕೆಂಡ್ ರೆಸಿಪಿ ಹೇಳ್ತೀನಿ. ಸೆಕೆಂಡ್ ರೆಸಿಪಿಯಲ್ಲೂ ಅಷ್ಟೇ ಕ್ಯಾಸ್ಟರ್ ಆಯಿಲ್ನೇ ತಗೋತಾ ಇದ್ದೀನಿ. ಸೊ ಇದೆಲ್ಲ ಸಮ ಪ್ರಮಾಣದಲ್ಲಿ ಅರ್ಧ ಟೀ ಸ್ಪೂನ್ ತೊಗೊಂಡು ನಾನು ಮಾಡ್ತಾ ಇರೋದು. ಸೊ ನೀವು ಇದೇ ಮೆಷರ್ಮೆಂಟಲ್ಲಿ ತೊಗೊಳ್ಳಿ. ಪ್ಲಸ್ ನಾನಿಲ್ಲಿ ಕೊಕೊನಟ್ ಆಯಿಲ್ ತೊಗೊಂಡಿದ್ದೀನಿ. ಕೊಕೊನಟ್ ಆಯಿಲ್ ಸ್ಟ್ರೆಂತ್ ಕೊಡುತ್ತೆ ಐಬ್ರೋಸ್ ಮತ್ತು ಐಲ್ಯಾಶಸ್ಗೆ ಮತ್ತು ಮಾಯ್ಶ್ಚರ್ ಮಾಡುತ್ತೆ. ಸೊ ಹಾಗಾಗಿ ಇಲ್ಲಿ ನಾನು ಕೊಕೊನಟ್ ಆಯಿಲ್ ತೊಗೊಂಡಿದ್ದೀನಿ. ಪ್ಲಸ್ ವಿಟಮಿನ್ ಇ ಕ್ಯಾಪ್ಸೂಲ್ ತೊಗೊಂಡಿದ್ದೀನಿ. ಸೇಮ್ ಲಾಸ್ಟ್ ಟೈಮೇ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಬೆನಿಫಿಟ್ಸ್ನ. ಸೊ ಇದು 3 ಕಾಂಬಿನೇಷನ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಒಂದು ಬಾಟಲಲ್ಲಿ ಹಾಕ್ಕೊಂಡು ಇಟ್ಕೊಂಡು ಡೈಲಿ ಅಪ್ಲೈ ಮಾಡ್ತಾ ಬಂದಾಗ ನಿಮಗೆ ಗ್ರೋತ್ ಸಿಗುತ್ತೆ. ನೀವೆರಡರಲ್ಲಿ ಯಾವುದಾದ್ರೂ ಒಂದೊಂದು ಮಾಡಿಕೊಂಡು ಅಪ್ಲೈ ಮಾಡ್ತಾ ಬಂದಾಗಲೂ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ನಮ್ಮ ಚಾನಲ್ ಇಷ್ಟ ಆಯಿತು ಅಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಸೊ ಮತ್ತು ಇದನ್ನು ನೀವು ಮನೆಯಲ್ಲೇ ಮಾಡಿಕೊಂಡು ಯೂಸ್ ಮಾಡಿ ನಿಮ್ಮ ಕಮೆಂಟ್ನ ಹಾಕಿ. ಏನಾದರೂ ಡೌಟ್ ಇದ್ದರೂ ಕೂಡ ಕಮೆಂಟ್ನ ಕೇಳಿ, ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಸೊ ನಾನು ಅದಕ್ಕೆ ರಿಪ್ಲೈ ಕೊಡ್ತೀನಿ. ಸೊ ನೋಡಿ ಇವಾಗ 2 ಸೀರಮ್ಮು ರೆಡಿಯಾಗಿದೆ. ಸೊ ಇದನ್ನು ನೀವು ಆರಾಮಾಗಿ ಮನೆಯಲ್ಲೇ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬೋದು. ಜಸ್ಟ್ 3 ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿ ನಾನು ಮಾಡಿರೋದು. ಈಗ ಹೇಗೆ ಅಪ್ಲೈ ಮಾಡೋದು ಅಂತ ಒಂದು ಸಣ್ಣ ಡೆಮೋ ತೋರಿಸ್ತೀನಿ. ಇದು ಇಯರ್ ಬಡ್ಸ್ ಇದೆಯಲ್ಲ, ಸೊ ಅದರಲ್ಲಿ ನೀವು ಆಯಿಲ್ನ ಡಿಪ್ ಮಾಡಿಬಿಟ್ಟು ಅದನ್ನು ನೀವು ಐಬ್ರೋಗೂ ಹಚ್ಬೋದು ಮತ್ತು ಐಲ್ಯಾಶಸ್ಗೂ ಕೂಡ ಹಚ್ಕೊಳ್ಬೋದು. ಸೊ ಇದು ನಾವು ಎರಡಕ್ಕೂ ಮಾಡಿರೋದು. ನಾನಿಲ್ಲಿ ಐಬ್ರೋಗೆ ಹಚ್ಚಿ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರ ಹಚ್ಕೊಳ್ಳೋದ್ರಿಂದ ನಿಮಗೆ ಗ್ರೋತ್ ಆಗುತ್ತೆ ಮತ್ತು ಸ್ಟ್ರೆಂಥನಿಂಗ್ ಆಗುತ್ತೆ. ಸೊ ಪ್ರತಿಯೊಬ್ಬರು ಮಾಡ್ಕೊಳ್ಳಿ. ಇದರ ಬೆನಿಫಿಟ್ನ ಎಲ್ಲರೂ ತಗೊಳ್ಳಿ. ನನ್ನದು ಚಾನಲ್ನ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಮರೀದಂಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.